ನಾನು ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದ ನಂತರ ಅಂದ್ರೆ ಹೊಸ ಮುಖ್ಯಮಂತ್ರಿಗಳು, ಹಳೆ ಸರ್ಕಾರವೇ ಅದು, ಇದೇನೋ ಹೇಳ್ತಾರಲ್ಲ ಅಲ್ವಾ, ನೀನು ಹೇಳಿದ್ರಲ್ಲ ಬಿಡು. ಆ ರೀತಿ ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವರ ಪ್ರತಿದಿನದ ಕಾರ್ಯವೈಖರಿಗಳನ್ನು ಗಮನಿಸ್ತಾ ಇದ್ದೇವೆ. ನೋಡಿದ್ರೆ ಪ್ರತಿನಿತ್ಯ ಯಾರ್ಯಾರಿಗೆ ಕಿವಿಗೆ ಹೂ ಮುಡಿಸ್ತಾರ ಗೊತ್ತಿಲ್ಲ. ಯಾಕೆಂದ್ರೆ ಕಿವಿಗೆ ಹೂ ಮುಡ್ಕೊಂಡೇ ಇದ್ದಂತ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದಂತವ್ರು. ಅವರ ಪ್ರತಿದಿನದ ಕಾರ್ಯಚಟುವಟಿಕೆಗಳು, ಹೇಳಿಕೆಗಳನ್ನು ನೋಡಿದಾಗ ಆ ಹಿಂದೆ ಹೂ ಮುಡ್ಕೊಂಡು ವಿಧಾನಸಭೆಗೆ ಭಾಗವಹಿಸಿದ್ರಲ್ಲ ಕಾಂಗ್ರೆಸ್ ನಾಯಕರುಗಳು, ಈಗ ಆ ಹೂ ಅದನ್ನ ತೆಗೆದು ಆ ಹೂವನ್ನ ಈಗ ಯಾವ್ಯಾವ ಕರ್ನಾಟಕದ ಕನ್ನಡಿಗರ ಮೇಲೆ ಹಾಕ್ಲಿಕ್ಕೆ ಹೊರಟಿದ್ದಾರೋ ಅನ್ನೋದು ನನಗೆ ಒಂದು ರೀತಿಯ ಆತಂಕ, ಅನುಮಾನವೂ ಪ್ರಾರಂಭ ಆಗ್ತಿದೆ. ಪಾಪ ಕಳೆದ 2 ದಿನ ಕಲಬುರಗಿ ಭಾಗದ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದು ನೋಡಿದೆ. ಆದ ನಂತರ ಅವ್ರು ಹೇಳಿಕೆ ಕೊಟ್ಟಿರೋದು. ನಿನ್ನೆ ದಿನ ಬೆಳಗಾವಿಗೆ ಹೋಗಿ ಇಲ್ಲಿ ಕರ್ನಾಟಕದ ಕೆಂಗಲ್ ಹನುಮಂತ ಕಟ್ಟಿರ್ತಕ್ಕಂಥ ವಿಧಾನಸೌಧದ ಹೆಬ್ಬಾಗಿಲಿಗೆ ತಲೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿದ್ದು ನೋಡಿದ್ದೆ. ಈಗ ಅಲ್ಲಿ ಸುವರ್ಣಸೌಧ ಅಲ್ಲೂ ಸಹ ನಿನ್ನೆ ಆ ಒಂದು ಹೆಬ್ಬಾಗಿಲಿನಲ್ಲಿ ಪಾಪ ಬಗ್ಗೆ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಅಷ್ಟೆಲ್ಲ ದೊಡ್ಡ ಒಂದು ಅವರಲ್ಲಿ ಇರ್ತಕ್ಕಂಥ ಬದಲಾವಣೆಗಳು ನೋಡಿದಾಗ ಒಂದು ಬಹಳ ಚೇಂಜಸ್ ತರ್ತಾ ಇದ್ದಾರೆ, ಚೇಂಜಸ್ ತರ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂತಕ್ಕಂಥದ್ದು ನನಗೂ ಒಂದು ಆಶಾಭಾವನೆ ಪ್ರಾರಂಭ ಆಗಿದೆ. ಇಲ್ಲಿ ಮೊನ್ನೆ ದಿನ ಕಲಬುರಗಿಯ ಬಿದರು ಮತ್ತು ಕಲಬುರಗಿ ಪ್ರವಾಸ, ಬೀದರ್ನಲ್ಲಿ ಏನು ಪ್ರವಾಸ ಮಾಡಿದ್ದಾರೆ ನೀವೇ ತೋರಿಸಿದ್ರಿ. ಏನೋ ಅನುಭವ ಮಂಟಪಕ್ಕೆ ಹೋಗಿ ಭೇಟಿ ಕೊಟ್ಟರು. ಆಮೇಲೆ ಅದು ಯಾವುದೋ ಒಂದು ತಂಡದ ಸಭೆ ಮಾಡಿದ್ರು, ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮಾಡಿದ್ರು. ಅಲ್ಲಿಂದ ಕಲಬುರಗಿ ಹೋಗಿ ಹಾಲ್ಟ್ ಮಾಡಿದ್ರು. ಕಲಬುರಗಿನಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಎಂಟೈರ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿದೆ. ಎಲ್ಲರಿಗೂ ಆಹ್ವಾನ ಕೊಟ್ಟರು. ಅಲ್ಲಿಯ ಜನಪ್ರತಿನಿಧಿಗಳಿಗೆ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇವ್ರು ಹೋದಂಥ ಯಾವುದೇ ಪ್ರದೇಶದಲ್ಲಿ ಯಾವುದೇ ಮೀಟಿಂಗ್ ಮಾಡಬೇಕಾದ್ರೆ ಬಹಳ ಏನು ಸೀಕ್ರೆಟ್ ಆಗಿ ಮಾಡ್ತಾರೆ. ಮಾಧ್ಯಮದ ಸ್ನೇಹಿತರುಗಳು ಯಾರು ಒಳಗೆ ಎಂಟರ್ ಆಗೇ ಇಲ್ಲ. ಪ್ರಗತಿ ಪರಿಶೀಲನಾ ಸಭೆ ಮಾಡಿದ ನಂತರ ಅವರು ಕೊಡ್ತಕ್ಕಂಥ ವರದಿ ನೀವು ಮಾಡಬೇಕಷ್ಟೇ. ಯಾವುದೇ ಪ್ರಗತಿ ಪರಿಶೀಲನಾ ಸಭೆ ಒಳಗೆ ನಿಮ್ಮನ್ನು ಕೂರಿಸಲ್ಲ. ಇಲ್ಲ ಯಾವುದೇ ಬಹಳ ಅತ್ಯಂತ ಸಭೆಗಳು ಗೌಪ್ಯವಾಗಿ ನಡೀಬೇಕಲ್ಲ, ಅಲ್ಲಿ ನಡೀತಕ್ಕಂಥ ಸಭೆ ಬೇರೆಯವರಿಗೆ ಗೊತ್ತಾಗಬಾರ್ದಲ್ಲ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಾಗಬಾರ್ದಲ್ಲ. ಅದಕ್ಕೆ ನಿಮ್ಗಳನ್ನ ಒಳಗೆ ಸೇರ್ಸಲ್ಲ. ಕಲಬುರಗಿಲೂ ಪಾಪ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅನ್ನೋದು ನಾನು ತಗೊಂಡಿದ್ದೀನಿ ವಿಷಯನ. SIRದೇ ಅವರಿಗೆ ಚಿಂತೆ. ಅಲ್ಲೂ ಸಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ SIRಗೆ ಸಂಬಂಧಪಟ್ಟಿದ್ದನ್ನೇ ಅಧಿಕಾರಿಗಳಿಗೆ ಏನೇನು ಸೂಚನೆ ಕೊಡಬೇಕು ಕೊಟ್ಟರು. ಅದ್ರ ಜೊತೆಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ಕಲಬುರಗಿಗೆ ನೀವು ಹೋದ್ರಲ್ಲ, ಕಲಬುರಗಿನಲ್ಲಿ ರೈತರು ಜನರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಪಡಿಲಿಕ್ಕೆ ಯಾವುದಾದ್ರೂ ಒಂದು ಹಳ್ಳಿಗೆ ಏನಾದರೂ ಭೇಟಿ ಕೊಟ್ರ? ಇಲ್ಲ ಹೋಗ್ಲಿ ನಿಮ್ಮ ಅಧಿಕಾರಿಗಳು ಇವತ್ತು ಕಲಬುರಗಿ ಭಾಗದಲ್ಲಿ
ಕಲ್ಯಾಣ ಕರ್ನಾಟಕ, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಅಲ್ಲಿಯ ಜನರ ಪರಿಸ್ಥಿತಿ ಏನಿದೆ, ರೈತರದು, ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಿದೆ, ಇದನ್ನ ಏನಾದರೂ ನಿಮ್ಮ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತಂದಿದ್ದಾರಾ? ತಂದಿದ್ರೆ ಅವ್ರಿಗೆ ಏನು ಸೂಚನೆ ಕೊಟ್ರಿ? ಆ ಕಾರ್ಮಿಕರು, ರೈತರು ಪ್ರತಿನಿತ್ಯ 50 ಜನ 60 ಜನ ತಂಡವಾಗಿ ಹಳ್ಳಿಗಳು ಬಿಟ್ಟು ಇಲ್ಲೆಲ್ಲೋ ದಾವಣಗೆರೆ ಕಡೆ ಅಡಿಕೆ ತೋಟದ ಕೆಲಸ ಮಾಡಲಿಕ್ಕೆ, ಚಿಕ್ಕಮಗಳೂರು ಕಡೆ ಕಾಫಿ ತೋಟದ ಕೆಲಸ ಮಾಡಲಿಕ್ಕೆ ಗುಳೆ ಹೋಗಿದ್ದಾರಲ್ಲ, ಅದರ ಬಗ್ಗೆ ಏನಾದ್ರು ಸಭೆಯಲ್ಲಿ ಯಾರಾದ್ರೂ ನಿಮ್ ಗಮನಕ್ಕೆ ತಂದಿದ್ದಾರಾ? ಕೆಲವರು ರೈತರು ಬೆಳೆ ಹಾಕಿ, ತೊಗರಿ ಬೆಳೆಯಲಿಕ್ಕೆ ಬೆಳೆ ಹಾಕಿದಂಥದ್ದು ಬೆಳೆ ನಾಶ ಆಗಿದೆ, ಹಲವಾರು ಬೆಳೆಗಳು ನಾಶ ಆಗಿದೆ. ಅವರಿಗೆ ಊಟಕ್ಕೆ ತೊಂದರೆಯಾಗಿ, ಹಣದ ಕೊರತೆಯಿಂದ, ಆರ್ಥಿಕ ಸಮಸ್ಯೆಗಳಿಂದ ಕೂಲಿ ಕೆಲಸ ಕೇಳ್ಕೊಂಡು ಬೆಳಗ್ಗೆ ಇದ್ರೆ ಕಲಬುರಗಿಗೆ 50 ಜನ 100 ಜನ ಗುಂಪು ಒಂದು ಹಳ್ಳಿಗಳಿಂದ ಬಂದು ಕಲಬುರಗಿ ನಗರದಲ್ಲಿ ಕ್ಯಾಂಪ್ ಮಾಡ್ಕೊಂಡು ಒಂದು ಕೂಲಿ ಕೆಲಸ ಸಿಗುತ್ತಾ ಅಂತ ಹೇಳಿ ಪ್ರತಿನಿತ್ಯ ಅನುಭವಿಸ್ತಾ ಇರತಕ್ಕಂಥ ಸಮಸ್ಯೆಗಳೇನಿದೆ, ಮಾಧ್ಯಮದ ಸ್ನೇಹಿತರು ನೀವು ಬರೆದಿದ್ದೀರಿ. ಆದರೆ ಅದಕ್ಕೆ ನೀವೇನಾದರೂ ಈ 2 ದಿವಸದ ಪ್ರವಾಸದಲ್ಲಿ ಯಾರೋ ನೀವು ಆತಂಕಕ್ಕೆ ಒಳಗಾಗದೆ ಬೇಡ, ನಮ್ಮ ಸರ್ಕಾರ ನಿಮ್ಮ ಪರವಾಗಿದೆ, ಎಲ್ಲೂ ಗುಳೆ ಹೋಗಬೇಡಿ, ಏನಾದರೂ ನಿಮ್ಮ ಪ್ರವಾಸದಲ್ಲಿ ಜನತೆಗೆ ಏನಾದರೂ ಒಂದು ಆತ್ಮಸ್ಥೈರ್ಯ ತುಂಬ ಬಂದ್ರ ಮುಖ್ಯಮಂತ್ರಿಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.